ಅಂತ ಬಂದಾಗ ತುಂಬಾ ಜನ ಕಾಲೆಳೆಯಕ್ಕೆ ಅಂತಾನೆ ಇರ್ತಾರೆ. ಕಾಲೆಳೆಯೋರು ಇಳಿತಾನೆ ಇರ್ಲಿ, ನಾವು ಮಾಡೋ ಪ್ರಯತ್ನ ನಾವು ಟ್ರೈ ಮಾಡೋಣ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ ಅನ್ಕೊಂತಿದ್ದಾನೆ. ಈಗ ನಂಗೆ ತುಂಬಾ ಜನ ಹೇಳ್ತಿದ್ದಾರೆ, ಏನಪ್ಪಾ ವಿಡಿಯೋ ಆಗ್ತಿದ್ಯಾ, ಏನಪ್ಪಾ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ಗಳ ಮೇಲೆ ಪೋಸ್ಟ್ಗಳು ಬಿಡ್ತಿದ್ಯಾ. ಹೌದು, ಬಿಡ್ತಿದೀವಿ. ವೆಲ್ಕಮ್ ಟು ಮೈ ಚಾನಲ್ 111 ಫ್ಯಾಕ್ಟ್ರಿ. ಗೈಸ್, ಇವತ್ತು ಒಂದು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ತುಂಬಾ ಜನ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ದೀರಾ, ಬಟ್ ಆದ್ರೆ ಯಾರೂ ಸಹ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ. ತುಂಬಾ ಜನ ವಿಡಿಯೋಸ್ ಅನ್ಬಾಕ್ಸಿಂಗ್ ಮಾಡ್ತೀರಾ, ಯಾವ ತರನೋ ಡಿಫ್ರೆಂಟ್ ಆಗಿರೋ ವಿಡಿಯೋಸ್ ಯೂಸ್ ಆಗೋ ಅಂತವೆಲ್ಲಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದೀರಾ. ಬಟ್ ನಿಮ್ ಫೇಸ್ ಕಾಣಿಸ್ತಾ ಇಲ್ಲ, ಫೇಸ್ ಕಾಣಿಸೋ ತರ ಏನಾದ್ರು ಮಾಡಿ ಅಂತಂದ್ರು. ಫೇಸ್ ಕಾಣಿಸೋ ತರ ಮಾಡೋದಕ್ಕೆ ನಾವ್ ಇನ್ನೇನು ಅಷ್ಟು ಅಚೀವ್ಮೆಂಟ್ ಮಾಡಿಲ್ಲ. ಕಂಟೆಂಟ್ ಕೊಡು ಅಂತಂದ್ರೆ ಒಂದು ಕಂಟೆಂಟ್ಸ್ ನ ಹುಡುಕ್ಬಿಟ್ಟು ಸ್ಕ್ರಿಪ್ಟ್ ರೆಡಿ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇರುತ್ತೆ. ಆದ್ರೆ ಅದರಿಂದ ನಾವೇನೋ ಮಾಡೋಣ, ನಾವೇನೋ ಬೆಳೆಯೋಣ, ಇಲ್ಲ ಯೂಟ್ಯೂಬ್ ಅಲ್ಲಿ ಏನೋ ದುಡ್ಡು ಮಾಡೋಣ ಅಂತ ಹೋಗ್ತಿವಿ. ಬಟ್ ತುಂಬಾ ಜನ ನೋಡ್ತಾರೆ, ಬಿಡು ಅಂತ ಸುಮ್ನೆ ಮೇಲೆಗೆ ಸ್ಕ್ರಿಪ್ಟ್ ಹಂಗೆ ಸ್ಕ್ರೋಲ್ ಮಾಡ್ಬಿಡ್ತಾರೆ. ಇವಾಗ ತಾನೇ ಸ್ಟಾರ್ಟ್ ಮಾಡಿರ್ತಕ್ಕಂಥ ಯೂಟ್ಯೂಬರ್ಸ್ ಯಾರೂನು ಅಷ್ಟು ಬೇಗ ಬೆಳಿಲಿಕ್ಕೆ ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ಯಾರು ನೋಡಕ್ ಇಷ್ಟ ಪಡಲ್ಲ. ಯಾಕೆಂದ್ರೆ ಅಷ್ಟು ನಮ್ಮ ಹತ್ರ ಎಡಿಟಿಂಗ್ ಸ್ಕಿಲ್ ಇರಲ್ಲ, ಇಲ್ಲ ಕ್ಯಾಮ್ರಾ ಕ್ಲಾರಿಟಿ ಇರಲ್ಲ, ವಾಯ್ಸ್ ರೆಕಾರ್ಡ್ ಕರೆಕ್ಟ್ ಆಗಿರಲ್ಲ. ಹಂಗಾಗಿ ಎಲ್ಲರೂ ಸ್ಕಿಪ್ ಮಾಡ್ಬಿಡ್ತಾರೆ. ಆತರ ಏನಾನ ಇರ್ಬೇಕಾದ್ರೆ ನಾವು ತುಂಬಾ ಭಯ ಪಡ್ತಿರ್ತೀವಿ. ಕ್ಯಾಮ್ರಾ ಮುಂದೆ ಏನಾನ ಬಂದ್ ಹೇಳಕ್ಕೆ ಭಯ ಆಗ್ತಿರುತ್ತೆ. ಯಾರಾದ್ರೂ ನೋಡಿದ್ರೆ ಏನಾದ್ರು ಅನ್ಕೊಂತಾರೇನೋ, ಯಾರಾದ್ರೂ ನೋಡಿದ್ರೆ ಏನಾದ್ರು ನಮ್ ಬಗ್ಗೆ ತಿಳ್ಕೊಂತಾರೇನೋ ಅನ್ನೋ ಒಂದ್ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗಿರುತ್ತೆ ನಮ್ಮ ಮೈಂಡ್ ಅಲ್ಲಿ. ಯಾಕಂದ್ರೆ ಇವಾಗಿನ ಜನ ಮೈಂಡ್ಗಳೆಲ್ಲ ಹಂಗಿರುತ್ತೆ. ಬಟ್ ಚಿಕ್ಕ ಹುಡುಗರು, ಇನ್ನು 10 ವರ್ಷ 15 ವರ್ಷ ಇರ್ತಕ್ಕಂಥ ಹುಡುಗರು ವ್ಲಾಗ್ಸ್ ಮಾಡ್ಕೊಂಡು ಇವತ್ತು ಯೂಟ್ಯೂಬ್ ಅಲ್ಲಿ ಪಾಪ್ಯುಲರ್ ಆಗಿರ್ತಕ್ಕಂಥವ್ರು ಇದಾರೆ. ಹಂಗಿರ್ಬೇಕಾದ್ರೆ ನಾವ್ ಯಾಕೆ ಇನ್ನೂ ಹಿಂದೆ ಇದೀವಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ ಯೂಟ್ಯೂಬ್ ವಿಡಿಯೋನ ಇಲ್ಲ ಬೆಳೆಸ್ಬೇಕು, ಇಲ್ಲ ಏನೋ ಮಾಡ್ಬೇಕು ಅಂತ ಬಂದಾಗ ತುಂಬಾ ಜನ ಕಾಲೆಳೆಯಕ್ಕೆ ಅಂತಾನೆ ಇರ್ತಾರೆ. ಕಾಲೆಳೆಯೋರು ಇಳಿತಾನೆ ಇರ್ಲಿ, ನಾವು ಮಾಡೋ ಪ್ರಯತ್ನ ನಾವು ಮಾಡ್ತಾ ಇರೋಣ. ಮಾತರ ಮಾಡ್ಬೇಕು, ಸ್ಕ್ರಿಪ್ಟ್ ಯಾವ ತರ ನಾವು ರೆಡಿ ಮಾಡ್ಕೋಬೇಕು, ವಿಡಿಯೋ ಯಾವ ತರ ಎಡಿಟಿಂಗ್ ಮಾಡ್ಬೇಕು, ಆ ಶ್ರಮನ ನೋಡಿ ನಾವ್ ಏನಾರ ಪ್ರೋತ್ಸಾಹಿಸ್ಬೇಕು ಅಂತಂದ್ರೆ ಇವಾಗ ನಾವು ಸಹ ಏನೋ ಒಂದು ಯೂಟ್ಯೂಬ್ ಮಾಡೋಣ, ಎಲ್ಲರ ತರ ನಾವು ಬೆಳೆಯೋಣ ಅಂತ ಹೋಗ್ತಿವಿ. ಆದ್ರೆ ಬೆಳೆಯೋದಕ್ಕೆ ನಮ್ಗೊಂದ್ ಚಾನ್ಸ್ ಸಿಕ್ಕಿದ್ರು ಸಹ ಜನ ಬೆಳ್ಸಕ್ ರೆಡಿ ಆಗಿರಲ್ಲ. ಏನಾಗುತ್ತೆ, ಆಗಲ್ಲ, ಅದು ಸೆಕೆಂಡ್ರಿ ಪ್ರಶ್ನೆ ತಾನೆ. ಟ್ರೈ ಮಾಡೋಣ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ ಅನ್ಕೊಂತಿದ್ದಾನೆ. ಈಗ ನಂಗೆ ತುಂಬಾ ಜನ ಹೇಳ್ತಿದ್ದಾರೆ, ಏನಪ್ಪಾ ವಿಡಿಯೋ ಆಗ್ತಿದ್ಯಾ, ಏನಪ್ಪಾ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ಗಳ ಮೇಲೆ ಪೋಸ್ಟ್ಗಳು ಬಿಡ್ತಿದ್ಯಾ. ಹೌದು, ಬಿಡ್ತಿದೀವಿ. ಡೈಲಿ ವ್ಲಾಗ್ಸ್ ಮಾಡ್ತಿದೀವಿ. ಯಾಕೆ ಹೇಳಿ? ಮಾಡ್ಬೇಕು. ಮಾಡಿದಾನೆ ದುಡ್ಡು ಬರೋದು. ಸುಮ್ನೆ ಕೂತ್ಕೊಂಡಿದ್ರೆ ದುಡ್ಡು ಬರುತ್ತಾ? ಏನೋ ಒಂದ್ ಪ್ರಯತ್ನ ಪಡೋಣ, ಟ್ರೈ ಮಾಡೋಣ ಬಿಡಿ. ಏನಂತೀರಾ ಗಾಯ್ಸ್? ಇನ್ನೊಂದು ನನ್ ಕಡೆಯಿಂದ ರಿಕ್ವೆಸ್ಟ್ ಏನಂದ್ರೆ, ತುಂಬಾ ಜನ ನನ್ನ ವಿಡಿಯೋಸ್ ನೋಡ್ತಿದ್ದಾರೆ, ಬಟ್ ನೋಡಿದ್ರು ಸಹ ಸುಮ್ನೆ ಸ್ಕ್ರೋಲ್ ಮಾಡ್ಬಿಡ್ತಾ ಇದಾರೆ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂತ ಇಲ್ಲ, ಸಪೋರ್ಟ್ ಯಾರು ಮಾಡ್ತಾ ಇಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ ಚಾನಲ್ ನ. ಕೇಳ್ತಾ ಇದ್ದೀರಾ, ಏನಪ್ಪಾ ಸಮಾಚಾರ, ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಹಾಕೊಂಡು ವ್ಲಾಗ್ಸ್ ಮಾಡ್ಕೊಂಡು ಕೂತಿದ್ಯಾ, ಏನ್ ನಿನ್ ಕತೆ, ಕೆಲ್ಸ ಮಾಡಲ್ವಾ, ಕೆಲ್ಸದ ಕಡೆ ಗಮನ ಕೊಡಲ್ವಾ ಅಂತ. ಕೆಲ್ಸನೂ ಮಾಡ್ತೀವಿ, ಕೆಲ್ಸ ಮಾಡ್ಕೊಂಡು ಇದ್ರನ್ನೂ ಕಂಟಿನ್ಯೂ ಮಾಡ್ತೀವಿ. ನಿಮ್ಗೇನ್ ಗುರು ಹೊಟ್ಟೆ ಉರಿ? ಗಾಯ್ಸ್, ಯಾರಾದ್ರೂ ಏನಾದ್ರು ಅನ್ಕೊಂತಾರೆ ಅಂತಂದ್ರೆ ಅನ್ಕೊಂಡ ಹತ್ರನೇ ಹೋಗಿ ಕೇಳಿ ನೋಡಿ, ನನಗ್ ಕಷ್ಟ ಇದೆ, ನಾನು ಈ ತರ ಕಷ್ಟದಲ್ಲಿದ್ದೀನಿ, ನನ್ಗೆ ಹೆಲ್ಪ್ ಮಾಡಿ, ನಂಗೆ ಸ್ವಲ್ಪ ದುಡ್ಡಿನ ಸಹಾಯ ಮಾಡಿ ಅಂತ ಯಾರತ್ರ ಹೋಗಿ ಕೇಳಿ. ಅನ್ಕೊಳೋನು ತಿಳ್ಕೊಳೋನು ಯಾವತ್ತೂ ಬಂದು ಏನು ಕೊಡಲ್ಲ. ನಮಗ್ ದುಡ್ಡು ಬೇಕು ಅಂತಂದ್ರೆ ನಾವೇ ಸಂಪಾದನೆ ಮಾಡ್ಕೋಬೇಕು. ನಮಗ್ ಕಷ್ಟ ಬಂದ್ರೆ ನಾವೇ ಕಷ್ಟನ ಸಾಲ್ವ್ ಮಾಡ್ಕೋಬೇಕೇ ಹೊರ್ತು ಯಾರೋ ಏನೋ 4 ಜನ ಅನ್ಕೊಂತಾರೆ ಅಂತ ಹೇಳ್ಬಿಟ್ಟು ನಮ್ ಲೈಫ್ ನ ನಾವು ಅವ್ರಿಗೋಸ್ಕರ ಮುಡುಪಾಗಿಡೋದು ತಪ್ಪು. ಹಂಗಾಗಿ ನಮ್ ಲೈಫ್ ನಾವು ರೂಪಿಸ್ಕೊಬೇಕು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ದುಡ್ಡು ಮಾಡೋ ಅಂತವ್ರು ಇದಾರೆ. ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಅನೇಕ ರೀತಿ ತುಂಬಾ ಅಂದ್ರೆ ತುಂಬಾ ತರ ಇದಾವೆ ಈಗ ಪ್ಲಾಟ್ಫಾರ್ಮ್ಸ್. ಆ ಪ್ಲಾಟ್ಫಾರ್ಮ್ಸ್ ಎಲ್ಲಾನು ನಮ್ಗೆ ಯುಟಿಲೈಸ್ ಮಾಡ್ಕೊಬೇಕು. ನಾವು ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಯಾರೋ ಏನೋ ಹೇಳ್ತಾರೆ ಅನ್ನೋದಕ್ಕೆ ನಾವು ಭಯ ಪಟ್ಕೊಂಡ್ ಕೂತ್ಕೊಂಡ್ರೆ ನಮ್ ಲೈಫ್ ನ ನೋಡ್ಕೊಬೋದು ಯಾವಾಗ? ನಮ್ ಲೈಫ್ ನ ನೋಡ್ಕೊಬೇಕು ಅಂತಂದ್ರೆ ಸ್ವಲ್ಪ ಸ್ಟ್ರಗಲ್ ಆಗುತ್ತೆ, ಕಷ್ಟ ಆಗುತ್ತೆ.
ನೋಡೋಣ, ಪ್ರತಿಯೊಂದು ಎಲ್ಲಾ ತರನು ಅಟೆಂಡ್ ಮಾಡೋಣ. ಯಾಕೆಂದ್ರೆ ಇದು ಲೈಫ್ ಅಲ್ವಾ, ಸೊ ಲೈಫ್ ಹೆಂಗ್ ಬಂದಂಗ್ ತಗೊಂಡ್ ಹೋಗ್ತಾ ಇರ್ಬೇಕು. ಅದಕ್ಕೋಸ್ಕರ ನಾನು ಹೇಳ್ತಿರೋದೇನಂದ್ರೆ, ಫಸ್ಟ್ ಸ್ಟಾರ್ಟ್ ಮಾಡಿ, ಆಮೇಲೆ ಏನಾಗುತ್ತೋ ಅದ್ ನೋಡೋಣ. ಸ್ಟಾರ್ಟೇ ಮಾಡ್ದಂಗೆ ಅವ್ರೇನೋ ಅಂತಾರೆ ಇವ್ರೇನೋ ಅಂತಾರೆ ಅಂತ ಹೇಳ್ಬಿಟ್ಟು ನಾವು ಬ್ಲಾಕ್ ಮಾಡೋದನ್ನ ಬಿಟ್ಬಿಟ್ರೆ ಅವ್ರು ಕೊಡಲ್ಲ ಬ್ರೋ, ನಮಗ್ ನಾವೇ ಪಡ್ಕೊಬೇಕು.